ನನ್ನ ಗಂಡನ ಬಟ್ಟೆ. ಅವರಂತೂ ಇತ್ತೀಚೆಗೆ ನನ್ನ ಜೊತೆ ಇಲ್ಲ. ಇದನ್ನ ಹಾಕೊಂಡ್ರೆ ಅಟ್ಲೀಸ್ಟ್ ಅವ್ರು ನನ್ನ ಜೊತೆನೇ ಇರ್ತಾರೆ ಅಂತ ಫೀಲಿಂಗು. ಒಲವು ಶುರುವಾಯ್ತು, ಒಲವೇ ಗುರುವಾಯ್ತು, ಒಲುಮೆ ಗುರಿಯಾಯ್ತು. ಅಂತೂ ನಿಮ್ ಚೀಪ್ ಬುದ್ಧಿ ತೋರಿಸ್ಬಿಟ್ರಲ್ಲ. ಓಯ್, ನಾನೇನು ಚೀಪ್ ಬುದ್ಧಿ ತೋರಿಸ್ತೆ? ರಾತ್ರಿ ತುಂಬಾ ಡೀಸೆಂಟ್ ಹುಡುಗಂತರ ಹೊರಗೆ ಹೋಗಿ ಬಂದಿದ್ರಿ, ಈಗ ಅಡ್ವಾಂಟೇಜ್ ತಗೊಳಕ್ ನೋಡ್ತೀರಾ? ಯಾವಾಗ್ರಿ ಬಂದ್ರಿ ನೀವು? ರೀ, ಮತ್ತೆ ಈ ಥರ ಮಾತಾಡ್ಬಿಡಿ. ನಾನು ನಿಮ್ಮನ್ನು ಅಡ್ವಾಂಟೇಜ್ ತಗೋಬೇಕು ಅಂದರೆ ನನ್ನನ್ನು ತಡೆಯೋರು ಇಲ್ಲಿ ಯಾರೂ ಇಲ್ಲ, ತಿಳ್ಕೊಳ್ಳಿ. ಸಾಕು, ತುಂಬಾ ಸಾಚೋ ಥರ ಆಡ್ಬೇಡಿ. ಅಂತವ್ರು ನನ್ನ ಪಕ್ಕ ಯಾಕೆ ಕೂರ್ಬೇಕಿತ್ತು? ನನ್ನ ತಲೆ ಕೂದಲಿ ಯಾಕೆ ಸಾರ್ಬೇಕಿತ್ತು? ನಾನು ನಿಮ್ಮ ತಲೆ ಕೂದಲು ಸವರಿದ್ದು ನಿಮ್ಗೆ ಹೇಗೆ ಗೊತ್ತಾಯಿತು? ಅಂದರೆ ನೀವು ಎಚ್ಚರ ಇದ್ದು ನಿದ್ರೆ ಮಾಡ್ತಿರೋ ಥರ ನಾಟಕ ಆಡಿ ನಾನು ನಿಮ್ಮ ತಲೆ ಕೂದಲು ಸವರೋದನ್ನು ಎಂಜಾಯ್ ಮಾಡ್ತಿದ್ರಿ ಅಂತ ಆಯಿತು. ನಾನು ಯಾಕ್ರಿ ಅದನ್ನ ಎಂಜಾಯ್ ಮಾಡಲಿ? ಮತ್ತೆ ಸುಮ್ಮನೆ ಮಲಗಿದ್ರಿ ನಾನು ನಿಮ್ಮ ತಲೆ ಸವರುವಾಗ? ಇಲ್ಲ, ನಾನು ಸುಮ್ಮನೆ ಮಲಗಿರ್ಲಿಲ್ಲ. ಓ, ಎಂಜಾಯ್ ಮಾಡ್ತಾ ಮಲಗಿದ್ರಾ? ನಾನು ಎಂಜಾಯ್ ಮಾಡ್ತಿರ್ಲಿಲ್ಲ. ನೋಡ್ರಿ, ನಾನು ನಿಮ್ಮ ತಲೆ ಕೂದಲನ್ನ ಸವರಿಲ್ಲ. ನಿಮ್ಮ ಪ್ರಕಾರ ನಾನು ನಿಮ್ಮ ತಲೆ ಕೂದಲನ್ನ ಸವರಿದ್ರೆ ನೀವು ಎಚ್ಚರ ಇದ್ದು ಅದನ್ನು ಎಂಜಾಯ್ ಮಾಡ್ತಿದ್ರಿ ಅಂತ ಒಪ್ಕೊಂಡಂಗೆ ಆಗುತ್ತೆ. ಅಂತ ಚಿಕ್ಕನ ಮನುಷ್ಯನ ಜೊತೆ ಸಿಕ್ಕಾಕೊಂತ ಇವ್ರ ಹತ್ರ ವಾದ ಮಾಡೋಕ್ಕಿಂತ ಸುಮ್ಮನಿರೋದೇ ಬೆಟರು. ಏನ್ರಿ ಗೊಣಗ್ತಾ ಇದ್ದೀರಾ? ನಿಜ ಹೇಳಿದ್ರೆ ಸರಿ, ಇಲ್ಲ ಅಂದರೆ ಏನು? ಏನಿಲ್ಲ ಅಂದ್ರೆ ನಿಮ್ಮ ಮನೆ ದೇವರಾಣೆ. ಥೂ, ಮನೆ ದೇವರಾಣೆ ಅಂತಲ್ಲ, ಅದು ನಿಮ್ಮ ಶರ್ಟ್ ಹಾಕೊಂಡಲ್ಲ, ಇದರಲ್ಲಿ ಬರ್ತಿದ್ದ ಪರ್ಫ್ಯೂಮ್ ಸ್ಮೆಲ್ಲು ತುಂಬ ಪರಿಚಿತ ಅನಿಸ್ತು ಅಷ್ಟೆ. ಅರೆ, ಇದು ನಾನು ಯೂಸ್ ಮಾಡ್ತಿದ್ದ ಡಿಯೋಡ್ರೆಂಟು. ಏನ್ರಿ, ಯಾಕೆ ನನ್ನ ಹಾಗೆ ನೋಡ್ತಿದ್ದೀರಾ? ಹಾಂ, ಅದು ನಾನು ನಿಮ್ಮನ್ನು ನೋಡ್ತಿಲ್ಲ. ಮತ್ತೆ ನಿಮ್ಮ ಮೈ ಮೇಲಿರೋ ನನ್ನ ಬಟ್ಟೆ ನೋಡ್ತಿದ್ದೇನೆ. ಯಾವನಿಗೆ ಬೇಕು ನಿಮ್ಮ ಬಟ್ಟೆ? ಪ್ಲೀಸ್ ರೀ, ಈ ಬಟ್ಟೆ ನಾನು ಹಾಕ್ಕೊಂಡಿರ್ತೀನಿ. ನನ್ನ ಬಟ್ಟೆ ತುಂಬ ಕೊಳೆ ಆಗಿದೆ.